ಹಾಯ್ ಹೆಲೋ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡತಿ ಲಾಗ್ಸ್. ಇವತ್ತಿನ ಸ್ಪೆಷಲ್ ಬಂದು ಗುಲಾಬ್ ಜಾಮೂನ್, ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ನಾನು GRB ತೊಗೊಂಡಿದ್ದೀನಿ. GRB ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಪ್ಯಾಕೆಟ್, ಆ್ಯಂಡ್ ನಾನು ನಂದಿನಿ ಗೀ ತೊಗೊಂಡಿದ್ದೀನಿ, ಏಲಕ್ಕಿ 5ರಿಂದ 6, ಮತ್ತು ಕೇಸರಿ ತೊಗೊಂಡಿದ್ದೀನಿ, 1.5 ಕಪ್ ಶುಗರ್ ಮತ್ತು ವಾಟರ್ ತೊಗೊಂಡಿದ್ದೀನಿ. ಗುಲಾಬ್ ಜಾಮೂನ್ ನೀವು ಯಾವ್ದು ಬೇಕಾದರೂ ತೊಗೋಬೋದು, MTR ಎನಿಥಿಂಗ್. ನಾನು GRB ಇದೇ ಫಸ್ಟ್ ತೊಗೊಂಡಿರೋದು, ನೋಡೋಣ ಹೇಗಿದೆ ಅಂತ. ಆ್ಯಂಡ್ ಏಲಕ್ಕಿನ ಎಷ್ಟು ಹಾಕ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಪಾಕ. ಕೇಸರಿ ಕೂಡ ಅಷ್ಟೇ, ಕಲರ್ ಮತ್ತು ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಪಾಕ ಕ್ರೀಮಿಯಾಗಿ ಜ್ಯೂಸಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಜಾಮೂನ. ಆ್ಯಂಡ್ ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ಜಾಸ್ತಿ ಅಮ್ಕಿ ಅಂದರೆ ಚಪಾತಿ ಹಿಟ್ಟನ್ನ ಮಿದಿಯೋ ರೀತಿಯಾಗಿ ಮಿದಿಬಾರ್ದು, ಲೈಟಾಗಿ ಹಾಗೆ ನಮ್ಮ ಫಿಂಗರ್ಸಲ್ಲಿ ಮಿದ್ಕೊಬೇಕು. ಸ್ವಲ್ಪ ಹೊತ್ತು ಅದನ್ನು ನೆನೆಯೋದಕ್ಕೆ ಇಡಬೇಕು. ಅದು ಚೆನ್ನಾಗಿ ನೆಂದ ಮೇಲೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ. 5 to 10 ಮಿನಿಟ್ಸ್ ಅದು ಚೆನ್ನಾಗಿ ನೆನೆದ್ರೆ ಸಾಕು. ಅದು ಬಂದು ಸಾಫ್ಟಾಗಿ ಆ್ಯಂಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಜಾಮೂನನ್ನು. ನಾನೀಗ ಅದನ್ನು ನೆನೆಯೋದಕ್ಕೆ ಇಡ್ತಾಯಿದ್ದೀನಿ 5 to 10 ಮಿನಿಟ್ಸ್. ಅಷ್ಟರೊಳಗಡೆ ನಾವು ಪಾಕ ಮಾಡ್ಕೊಂಡು ಬರೋಣ. ಪಾಕ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1.5 ಕಪ್ ಶುಗರನ್ನು ಹಾಕ್ಕೊತಿದ್ದೀನಿ. ನಾನಿಲ್ಲಿ 250 ಗ್ರಾಮ್ ಶುಗರ್ನ ತೊಗೊಂಡಿದ್ದೀನಿ. ನನಗೆ ಪಾಕ ಸ್ವಲ್ಪನೇ ಸಾಕು, ಜಾಸ್ತಿ ಬೇಡ ಅದರಿಂದ. ಆ್ಯಂಡ್ ಪಾಕ ನಿಮಗೆ ಜಾಸ್ತಿ ಬೇಕು ಮಾಡೋದಾದರೆ, ಯಾಕೆಂದರೆ ಅದು ಗುಲಾಬ್ ಜಾಮೂನ್ ಅದರಲ್ಲಿ ಫುಲ್ಲು ಮುಳುಗಿಬೇಕು, ನೆಂದರೆ ಚೆನ್ನಾಗಿರುತ್ತೆ. ಅದರಿಂದ ಈಗ ಸ್ಟವ್ ಹಚ್ಚಿ ನಾನು ಅದನ್ನೇನು ರೆಡಿ ಮಾಡ್ಕೊಂಡಿದ್ದೀನಿ ಪಾಕಕ್ಕೆ ಅದನ್ನು ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕುದಿ ಬರ್ತಿದೆ. ಈಗ ಏಲಕ್ಕಿನ ಕೆಚ್ಕೊಂಡು ಇಟ್ಕೊಂಡಿದ್ದೆ 5ರಿಂದ 6, ಅದನ್ನು ಹಾಕಿದ್ದೀನಿ. ಇವಾಗ ಏಲಕ್ಕಿ ಬಂದು ಚೆನ್ನಾಗಿ ಕುದೀತಾ ಇದೆ. ಅದು ಕುದಿಬೇಕಾದ್ರೆ ಒಂದು 5 or 6 ಏನದು ಕೇಸರಿ ಇತ್ತಲ್ಲ ಅದನ್ನು ಆ್ಯಡ್ ಮಾಡಿ. ಈಗ ಪಾಕ ಫುಲ್ ಕಾದ ನಂತರ ಆ ರೀತಿ ಕಲರ್ ಬಂದಿದೆ. ಈಗ ಜಾಮೂನ್ ಮಾಡ್ಕೊಂಬರೋಣ. ಜಾಮೂನ್ ಮಾಡೋದಕ್ಕೆ ನಾವು ಫಸ್ಟ್ ಗೀನ ಕೈಗೆ ಅಪ್ಲೈ ಮಾಡ್ಕೊತಿದ್ದೀನಿ. ಅಪ್ಲೈ ಮಾಡಿ ಅದನ್ನು ಜಾಸ್ತಿ, ಈಗ ನೀವು ಹೇಗೆ ಅದನ್ನು ಚೆನ್ನಾಗಿ ಮಿದ್ದು ಹಾಕ್ತೀರಾ ಅದು ಬ್ರೇಕ್ ಆಗೋಲ್ಲ. ಆ್ಯಕ್ಚುಲಿ ಕೆಲವ್ರು ಏನು ಮಾಡಿಬಿಡ್ತಾರೆ, ಜಾಮೂನ್ನ ಎಣ್ಣೆ ಬಿಟ್ಟ ಮೇಲೆ ಅದು ಹೊಡ್ಕೊಳ್ಳೋ ಥರ ಎಲ್ಲ ಆಗಿಬಿಡುತ್ತೆ. ಆ ಥರ ಆಗೋದಿಲ್ಲ, ಚೆನ್ನಾಗಿ ಮಿದಿಬೇಕು. ಅದನ್ನು ಹೇಗೆ ಅಂದರೆ ಕೈಯಲ್ಲೆಲ್ಲ ಹಂಗೆ ಫಿಂಗರಲ್ಲೆಲ್ಲ ಪ್ರೆಸ್ ಮಾಡಬಾರ್ದು. ಈ ಕೈಯಲ್ಲಿ ನಾನು ಮಾಡ್ತಿದ್ದೀನಿ ನೋಡಿ, ಇದೇ ಮೆಥಡಲ್ಲಿ ನಾವು ಮಾಡೋದ್ರಿಂದ ಅದು ಬ್ರೇಕ್ ಆಗೋಲ್ಲ. ಅದು ಏನು ರೌಂಡ್ ಶೇಪ್ ಇದೆ ಅದೇ ಥರ ಬರುತ್ತೆ. ಹಣ್ಣಿಂದ ಕೂಡ ತುಂಬ ಚೆನ್ನಾಗಿರುತ್ತೆ. ಶುಗರಲ್ಲಿ ಚೆನ್ನಾಗಿ ಅದು ಮ್ಯಾರಿನೇಟ್ ಅದು ಚೆನ್ನಾಗಿ ನೆನೀತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ನಾನು ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ, ಚಿಕ್ಕ ಬಾಲ್ಸ್ ಥರ. ಏಕೆಂದರೆ ಅದು ನಾನೇನು ಆಯಿಲಲ್ಲಿ ಫ್ರೈ ಮಾಡ್ತೀನಿ, ಆವಾಗದು ಚೆನ್ನಾಗಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ದೊಡ್ಡದಾಗಿ ಮಾಡಿದರೆ ಏನಾಗುತ್ತೆ, ಒಳಗಡೆ ಬೆಂದಿರೋದೇ ಇಲ್ಲ. ಆ್ಯಂಡ್ ನಾನು ಶುಗರ್ಗೆ ಹಾಕಿದಾಗ ಅದು ಚೆನ್ನಾಗಿ ಅದು ಮ್ಯಾರಿನೇಟ್ ಆಗೋಲ್ಲ. ಜಾಮೂನ್ ಮೇಲೆಲ್ಲ ಚೆನ್ನಾಗಿ ನೆಂದ್ಕೊಂಡಿರುತ್ತೆ, ಒಳಗಡೆ ಹಿಟ್ಟಿಟ್ಟು ಹಾಗೆ ಸಿಗ್ತಿರುತ್ತೆ. ಎಷ್ಟೊಂದು ಜನಕ್ಕೆ ಆ ಥರ ಆಗಿರುತ್ತೆ ಫೀಲ್ಸ್ ನೋಡಿ. ಆದ್ದರಿಂದ ನಾನು ಚಿಕ್ಕ ಬಾಲ್ಸ್ ಥರ ಮಾಡಿಕೊಂಡು ಅದನ್ನು ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಎಣ್ಣೆ ಕಾದಿದೆ, ಈಗ ಆಗ್ತಿದೆ. ಜಾಮೂನ್ ಕೂಡ ರೆಡಿ ಆಯಿತು. ಸಕ್ಕರೆ ಪಾಕ 5ರಿಂದ 10 ನಿಮಿಷ ಕಾಯಿಸ್ಕೊಂಡ್ರೆ ಸಾಕು, ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಗಟ್ಟಿಯಾಗೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಈ ಥರ ಬಂದರೆ ಸಾಕು. ಈಗ ಪ್ರಿಪೇರ್ ಆಗಿದೆ. ನಾನು ಜಾಮೂನ್ ಏನಿದೆ ಇದು ಎಣ್ಣೆಲಿ ಕರೆದಿರುವಂಥ ಬಾಲ್ಸ್ ಅದನ್ನು ಆ್ಯಡ್ ಮಾಡಿದ್ದೀನಿ ಪಾಕಕ್ಕೆ. ಈಗ ಇದನ್ನು ಕೆಲವರು 20 ಮಿನಿಟ್ಸ್ ಇರ್ತಾರೆ. ನಾನು ನೈಟ್ ಮಾಡಿರೋದ್ರಿಂದ ಓವರ್ ನೈಟ್ ಇಟ್ಟಿದ್ದೆ. ನೋಡೋದಕ್ಕೆ ಸಕ್ಕತ್ತಾಗಿ ಬಂದಿದೆ. ಹಾಗೆ ತಿಂತಾಯಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಗುಲಾಬ್ ಜಾಮೂನ್ ಇನ್ಸ್ಟೆಂಟ್ ರೆಡಿ ಆಗಿದೆ. ನೀವು ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.